ಲುಕಿಂಗ್ ಗುಡ್ ಸಿಂಡ್ರೋಮ್ ಅಂತ. ನಾನು ಎಲ್ಲರಿಗೂ ಒಳ್ಳೆಯವನಾಗಬೇಕು, ಎಲ್ಲ ಕೆಲಸಗಳನ್ನು ತನ್ನ ಮೇಲೆ ಹೊತ್ಕೊಂಡು ತನ್ನ ಕೆಲಸವನ್ನೆಲ್ಲ ಬಿಟ್ಟು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮವರನ್ನು ಎಲ್ಲೋ ಕಳೆದುಕೊಳ್ಳುವಂಥ ಭಯ ಎಷ್ಟೋ ಸರ್ತಿ ಅವರಿಗೆ ತೊಂದರೆ ಕೊಡ್ತಾ ಇರ್ತದೆ. ಒಳ್ಳೇದು ಮಾಡಬಾರ್ದು ಅಂತಲೂ ಅಲ್ಲ, ಆದರೆ ನಾವು ಒಳ್ಳೇದು ಮಾಡಿದ ತಕ್ಷಣ ನಮಗೆಲ್ಲೋ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಭ್ರಮೆ ಇರಬಾರ್ದು. ಎಲ್ಲರನ್ನೂ ಸಂತುಷ್ಟಿಪಡಿಸ್ಲಿಕ್ಕೆ ಹೋದರೆ Mind, body, soul. ನಮಸ್ಕಾರ. ಮನಸ್ಸೇ ಓಂ ಮನಸ್ಸೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ನನ್ನ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಅವ್ರ ಜೊತೆ ಇವತ್ತು ಏನು ಮಾತಾಡೋದು ಅನ್ನೋದನ್ನು ಕೇಳೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇವತ್ತು ಯಾವ ವಿಚಾರ? ನಿಮಗೆ ಯಾವತ್ತಾದರೂ ಫಿಯರ್ ಆಫ್ ಲೂಸಿಂಗ್ ಅಂತ ಅನಿಸಿದೆಯಾ? ನನಗೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಎಷ್ಟೋ ಜನರಿಗೆ ನಾವು ನಮ್ಮವರನ್ನು ಅಥವಾ ನಮ್ಮ ಸಂಪರ್ಕದಲ್ಲಿರೋರನ್ನು ಅಥವಾ ನಮ್ಮ ಮನೆಯವರನ್ನು ಎಲ್ಲೋ ಕಳೆದುಕೊಳ್ಳುವಂಥ ಭಯ ಎಷ್ಟೋ ಸರ್ತಿ ಅವರಿಗೆ ತೊಂದರೆ ಕೊಡ್ತಾ ಇರ್ತದೆ. ಅಂದರೆ ಆ ಕಾರಣದಿಂದಾಗಿ ಸ್ನೇಹಿತರನ್ನು ಕಳ್ಕೊಳ್ಬಾರ್ದು ಅಂತ ತುಂಬ ಅವರಿಗೆ ಅವರನ್ನೇ ಮುಂದಿಟ್ಕೊಂಡು ಅಥವಾ ಅವ್ರಿಗೋಸ್ಕರ ಏನನ್ನು ಬೇಕಾದ್ರೂ ಮಾಡಲಿಕ್ಕೆ ಹೊರಡೋದು, ಅಥವಾ ಆಫೀಸ್ನಲ್ಲಿ ಇನ್ನು ಅವರ ಸಹೋದ್ಯೋಗಿಗಳ ಜೊತೆಗೂ ಕೂಡ ಇವರು ತುಂಬ ಹೆಚ್ಚು ಕೊಡುವಂಥದ್ದು ಅಥವಾ ಅವ್ರಿಗೋಸ್ಕರ ಏನೋ ಮಾಡುವಂಥದ್ದು, ಬೇಸಿಕಲಿ ಪ್ಲೀಸಿಂಗ್ ಪರ್ಸನಾಲಿಟಿಗಳು ಅಂತ ನಾವು ಕರಿತೀವಲ್ಲ. ಸೊ ಇದು ಯಾಕೆ ಬರ್ತದೆ ಅಂತಂದರೆ, ಎಷ್ಟೋ ಜನರಿಗೆ ಈ ಫಿಯರ್ ಆಫ್ ಲೂಸಿಂಗ್ ಇರ್ತದೆ. ನನ್ನನ್ನು ಎಲ್ಲರೂ ಬಿಟ್ಬಿಟ್ರೆ, ನಾನೆಲ್ಲಾದರೂ ಒಬ್ಬಂಟಿಯಾಗಿ ಹೋದರೆ ಅನ್ನುವಂಥ ಒಂದು ಭಯ. ಇದು ವಯಸ್ಕರಲ್ಲಿ ಇರ್ಬೋದು, ಮಕ್ಕಳಲ್ಲಿ ಇರ್ಬೋದು, ಅಥವಾ ಈವನ್ ಯಾವುದೇ ಏಜ್ನಲ್ಲೂ ಕೂಡ ನಿಮಗೆ ಅದನ್ನು ನೋಡ್ಲಿಕ್ಕೆ ಸಿಗ್ತದೆ. ಹೇಗೆ ಅಂತಂದರೆ, ಇಂಥವ್ರು ಏನು ಮಾಡ್ತಾರೆ ಅಂತಂದರೆ, ನಮಗೆ ಯಾರನ್ನು ಕೂಡ ಬಿಟ್ಕೊಡ್ಲಿಕ್ಕೆ ಅವ್ರು ರೆಡಿ ಇರೋದಿಲ್ಲ. ಸೊ ಅವರೆಲ್ಲರಿಗೂ ಒಳ್ಳೆಯವರಾಗಬೇಕು. ಸೊ ಈವನ್ ನಾವು ಅದರಲ್ಲಿ ನಮ್ಮ ಸೈಕಾಲಜಿಕಲ್ ನಾವು ಅದನ್ನು ಏನಂತ ಕರಿತೀವಿ ಅಂತಂದರೆ ಲುಕಿಂಗ್ ಗುಡ್ ಸಿಂಡ್ರೋಮ್ ಅಂತ. ಲುಕಿಂಗ್ ಗುಡ್ ಸಿಂಡ್ರೋಮ್ ಅಂದರೆ ಏನು? ನಾನು ಎಲ್ಲರಿಗೂ ಒಳ್ಳೆಯವನಾಗಬೇಕು, ನಾನು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ, ನಾನು ಯಾರಿಗೂ ನನ್ನಿಂದ ಇದು ಆಗೋದಿಲ್ಲ ಅಂತ ಹೇಳೋದಿಲ್ಲ. ಸೊ ಈ ರೀತಿ ಮಾಡ್ಲಿಕ್ಕೆ ಹೋಗಿ ಎಲ್ಲ ಕೆಲಸಗಳನ್ನು ತನ್ನ ಮೇಲೆ ಹೊತ್ಕೊಂಡು ತನ್ನ ಕೆಲಸವನ್ನೆಲ್ಲ ಬಿಟ್ಟು ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಕಾರಣ ಅದಕ್ಕೆ ಕಾರಣ ಏನಿರ್ತದೆ ಅಂತಂದರೆ, ಅವ್ರಿಗೆ ಎಲ್ಲೋ ಒಂಥರ ಅಬಾಂಡನ್ಮೆಂಟ್ ಇಶ್ಯೂ ಇರ್ತದೆ. ಈಗ ಉದಾಹರಣೆಗೆ ಹೌದು, ಏಕಾಂಗಿತನ. ಎಸ್ಪೆಷಲಿ ಅವರಿಗೆ ಯಾರೋ ಒಬ್ಬರು ಬೇಕು ಅಂತಿದ್ದಂಥ ಸಂದರ್ಭದಲ್ಲಿ ಅವ್ರು ಇರುವುದಿಲ್ಲ ಅನ್ನುವಂಥ ಪರಿಸ್ಥಿತಿ. ನನ್ನ ಒಬ್ಬ ಸ್ನೇಹಿತ ಇದ್ದಾನೆ. ಅವನಿಗೆ ಯಾವಾಗಲೂ ಹೇಳ್ತಿದ್ದೆ, ನೀನು ಯಾಕೆ ಹೀಗೆ ಮಾಡ್ತೀಯ ಅಂತ. ಇದಕ್ಕೆ ನಮಗೊಂದು 15 ವರ್ಷದ ಪರಿಚಯ. ಅವನು ಯಾರೇ ಏನೇ ಕೇಳಲಿ, ಏನೇ ಸಹಾಯ ಕೇಳಲಿ, ಉದಾಹರಣೆಗೆ ನನಗೆ ಇವತ್ತು ಟ್ರೈನ್ ಇದೆ, ನನ್ನ ಹತ್ರ ಒಂದು ಎಕ್ಸ್ಟ್ರಾ 2 ಬ್ಯಾಗ್ ಇದೆ, ನಾನು ಕ್ಯಾಬ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ, ನಾನು ಮೆಟ್ರೋದಲ್ಲೇ ಹೋಗೋಣ ಅಂತಿದ್ದೇನೆ, ಬಟ್ ಹೊತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನೀನು ಬರ್ತೀಯ ನನ್ನ ಜೊತೆ ಅಂತ ಕೇಳಿದ್ರೆ ಅವ್ನು ಬಂದು ಆರಾಮಾಗಿ 2 ಬ್ಯಾಗ್ಗಳನ್ನು ಹೊತ್ಕೊಂಡು ನಿಮ್ಮನ್ನು ರೈಲ್ವೆ ಸ್ಟೇಷನಿಗೆ ಬಿಟ್ಟು. ತಪ್ಪಲ್ಲ ಅಲ್ಲ, ಅಟ್ಲೀಸ್ಟ್ ಬರ್ತೀಯಾ ಅಂತ ಕೇಳಿದ್ರೆ ಬರೋದು ಬೇರೆ ವಿಷಯ. ಕೆಲವ್ರದ್ದು ಹೇಗಿರುತ್ತೆ ಅಂತಂದರೆ, ನೀನು ಬರ್ತಾ ಇದೆಯಾ, ನಿನ್ನ ಹತ್ರ 2 ಬ್ಯಾಗ್ ಇರುತ್ತೆ, ನಿನಗೆ ಕಷ್ಟ ಆಗುತ್ತೆ, ನಾನು ಬರ್ತೀನಿ ಅಂತ ಹೇಳಿ ಅಂತ ಓವರ್ ಇಂಟೆಲಿಜೆನ್ಸ್ ಕೂಡ ಇರೋದು. ಅಂದರೆ ತುಂಬ ಅತಿಯಾಗಿ ಅದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಕೂಡ ಇರೋದು ಗಮನಿಸಿರ್ತೀವಿ. ಅದು ಕೂಡ ಇರ್ತದೆ, ಎಕ್ಸ್ಟ್ರೀಮ್. ಹೌದು. ಈ ಬೇರೆಯವ್ರಿಗೋಸ್ಕರ ಮಾಡ್ತಲೇ ಇರಬೇಕು, ಅವರನ್ನು ನಾನು ಹೀಗೆ ಮಾಡೋ ಮೂಲಕ ಅವರು ನನಗೆ ಇನ್ಯಾವತ್ತೊಂದು ದಿವಸ ಬೇಕಾದಾಗ ಅವ್ರು ಮಾಡಬಹುದು ಅಂತ ಅನ್ನುವಂಥ ಒಂದು. ಬಟ್ ಅವರು ಬಾಯಿ ಬಿಟ್ಟು ಅದನ್ನು ಹೇಳಲ್ಲ. ಅವ್ರು ಏನು ಹೇಳ್ತಾರೆ, ಇಲ್ಲ ನಂಗೆ ಮಾಡಬೇಕು ಅಂತ ಅನಿಸ್ತು ಮಾಡ್ತೀನಿ ಅಂತ ಹೇಳೋರು ಇರ್ತಾರೆ. ಅದಂತೂ ಜಸ್ಟಿಫಿಕೇಶನ್ ಕೊಡ್ತಾರೆ. ಬಟ್ ದಟ್ಸ್ ನಾಟ್ ಟ್ರೂ. ಯಾಕೆಂದರೆ ಅವ್ರಿಗೆ ಗೊತ್ತಿರ್ತದೆ ಅವರು ವಾಪಸ್ ಅಥವಾ ಎಲ್ಲೋ ಒಂದು ಕಡೆ ಒಂದು ಆಶಾಭಾವನೆ ಇರ್ತದೆ, ನಾನು ಚೆನ್ನಾಗಿದ್ದರೆ, ನಾನು ಒಳ್ಳೆಯದಿದ್ದರೆ ನನಗೆ ಬೇರೆಯವರು ಒಳ್ಳೇದು ಮಾಡಲಿಕ್ಕಿಲ್ವಾ ಅಂತ. ಯಾವುದೋ ಒಂದು ಬಹಳ ಒಬ್ಬರು ಕನ್ನಡದಲ್ಲಿ ನಾನು ಹಿಂದೆ ಓದಿದಂಥ ಒಂದು ಪದ್ಯ, ಇದು DVG ಅವರು ಬರೆದದ್ದು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ, ನಾನಕ್ಕೂ ಜಗಬಳಲು ನೋಡಬಹುದೇ. ಈ ಪದ್ಯವನ್ನು ನಾನು ಸಣ್ಣದಿರುವಾಗ ಕಲಿತಾಗ ನಂಗೆ ಬಹಳ ಒಳ್ಳೆ ಮೌಲ್ಯ ಅಂತ ಅನಿಸಿತ್ತು. ಆದರೆ ಈಗ ಇಲ್ಲಿ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಇದೆ ಅಂತ ಅನಿಸ್ತದೆ. ಓಕೆ, ಏನು ಅಂತ ಅಂದರೆ, ನಾನಳಲು ಜಗವನ್ನು ಎತ್ತಿಕೊಳ್ಳೋದೆ ಅನ್ನೋದೊಂದು ಆಶಾಭಾವ ಅಷ್ಟೇ, ಎತ್ತಬೇಕಾಗಿಲ್ಲ. ಈಗ ನಾವು ಸಮಾಜದಲ್ಲಿ ಎಷ್ಟೋ ಜನ ಅಳ್ತಾ ಇರೋರನ್ನು ನೋಡ್ತೇವೆ, ಅವ್ರಿಗೆ ಎಷ್ಟು ಜನಕ್ಕೆ ಸಹಕಾರ ಸಿಗ್ತದೆ ಒಂದು. ಎರಡನೇದು,
ನಾಲ್ಕು ಜಗಗಳಲ್ಲೂ ನೋಡಬಹುದೇ ಅನ್ನೋದ್ರಲ್ಲಿ ಒಂದು ಪಾಪ ಪ್ರಜ್ಞೆನೂ ಇದೆ. ಬೇರೆ ಜಗತ್ತೆಡೆ ಎಲ್ಲವೂ ಅಳ್ತಾ ಇದ್ದಾಗ ನಾನು ನಗಬಹುದಾ ಅಂತ, ಜಗವೆಲ್ಲ ಅಳ್ತಾ ಇದೆ ಅಂತ ನಾವು ಯಾಕೆ ಅನ್ಕೋಬೇಕು ಒಂದು, ಅಥವಾ ನಾವು ನಗಲಿಕ್ಕೆ ಶುರು ಮಾಡಿದರೆ ನಮ್ಮ ನಗುವಿನ ಮೂಲಕ ಜಗತ್ತನ್ನು ನಗಿಸುವ ಸಾಧ್ಯತೆ ಇದೆಯಾ? ಜಗತ್ತಿನ ಅಳುವನ್ನೆಲ್ಲ ನಾನೇ ತಗೊಂಡು ನಾನೇ ವಿಷಕಂಠನಾಗಿ ಬೇರೆಯವರಿಗೆ ಖುಷಿ ಕೊಡಬೇಕು ಅನ್ನೋದ್ರ ಬದಲು ನಾನು ಖುಷಿಯಲ್ಲಿದ್ದು ಬೇರೆಯವ್ರಿಗೂ ಖುಷಿಯನ್ನು ಹಂಚ್ಬೋದಲ್ವಾ ಅನ್ನುವಂಥ ಒಂದು ರಿವರ್ಸ್ ಮೆಂಟಾಲಿಟಿನೂ ನಾವು ಇಟ್ಕೊಳ್ಬೋದು. ಸೊ ಹಾಗೆ ಈ ಫಿಯರ್ ಆಫ್ ಲೂಸಿಂಗ್ ಇದ್ದವರು ನಾನು ಹೇಳಲು ಜಗವನ್ನು ಎತ್ತಿಕೊಳ್ಳದೆ ಅಂತಲೇ ಅಂದ್ಕೊಂಡಿರ್ತಾರೆ. ಅಂದರೆ ನಾನು ಅವರ ಅವಶ್ಯಕತೆಗೆ ಸಹಾಯಕನಾಗಿ ಹೋದ ಪರಿಸ್ಥಿತಿಯಲ್ಲಿ ಮುಂದೊಮ್ಮೆ ನಾನು ಕಷ್ಟದಲ್ಲಿದ್ದಾಗ ಅವರಾಗಲಿ ಅಥವಾ ಜಗತ್ತಾಗಲಿ ನನ್ನ ಸಹಾಯಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆ. ಮತ್ತು ನಾನು ಒಳ್ಳೇದು ಮಾಡಿದರೆ ಜಗತ್ತು ನನ್ನನ್ನು ಒಳ್ಳೆಯದಾಗಿ ನೋಡ್ತದೆ ಅಂತ. ಆದರೆ ನಿಜವಾದ ನೈಜತೆ ನಮ್ಮ ಈಗಿನ ಸಮಾಜದಲ್ಲಿ ಅಥವಾ ಹಿಂದಿನ ಸಮಾಜದಲ್ಲಿ ಕೂಡ ನೈಜತೆ ಏನು ಅಂತಂದರೆ, ನೀವು ಒಳ್ಳೇದು ಮಾಡಿದ್ದಕ್ಕೆ ನಿಮಗೆಲ್ಲವೂ ಒಳ್ಳೆಯದೇ ಆಗಬೇಕಾಗಿಲ್ಲ, ಅಥವಾ ಜಗತ್ತು ನಿಮ್ಮನ್ನು ಒಳ್ಳೆಯ ರೀತಿಯಲ್ಲೇ ನಡೆಸ್ಕೊಳ್ಬೇಕಾಗಿಲ್ಲ. ಜಗತ್ತು ತನ್ನದೇ ಒಂದು ರಿದಮ್ನಲ್ಲಿ ನಡೀತಾ ಇರ್ತದೆ. ಒಂದು ರೀತಿಯ ನೆಗೆಟಿವ್ ಫೀಲಿಂಗನ್ನು ಜನರಿಗೆ ನೀವು ಕೊಡ್ತಾ ಇದ್ದೀರಿ ಅಂತ ಅನಿಸ್ತಿಲ್ವಾ ನಿಮಗೆ? ಅಥವಾ ಇದು ರಿಯಾಲಿಟಿ ಚೆಕ್ ಅಲ್ಲ. ಇದರಲ್ಲಿ ಎರಡು ವಿಷಯ ಇದೆ. ನಾನು ಏನು ಹೇಳಿದೆ ಅದರ ಅರ್ಥ ನಾವು ಒಳ್ಳೇದು ಮಾಡಬೇಕಾಗಿಲ್ಲ ಅಂತಲ್ಲ, ಒಳ್ಳೇದು ಮಾಡಬಾರ್ದು ಅಂತಲೂ ಅಲ್ಲ. ಆದರೆ ನಾವು ಒಳ್ಳೇದು ಮಾಡಿದ ತಕ್ಷಣ ನಮಗೆಲ್ಲ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಭ್ರಮೆ ಇರಬಾರ್ದು. ಅದರ ಬದಲಿಗೆ ನಾವೆಲ್ಲರೂ ಒಳ್ಳೆಯದೇ ಮಾಡ್ತಾ ಹೋದರೆ ಎಲ್ಲ ಈ ಸಂಪೂರ್ಣ ಜಗತ್ತು ಒಳ್ಳೆಯದಾಗಬಹುದು ಅನ್ನೋದು ಒಳ್ಳೆಯ ಆಶಾಭಾವವೇ. ಆದರೆ ಜಗತ್ತಿನಲ್ಲಿ ಎಲ್ಲರೂ ನಮ್ಮ ಹಾಗೆ ಯೋಚನೆ ಮಾಡೋರು ಇರುವುದಿಲ್ಲ. ಈಗ ನಾನು ಯಾರಿಗೊಬ್ರಿಗೆ ಸಹಾಯ ಈಗ ಉದಾಹರಣೆಗೆ ಈಗ ಇತ್ತೀಚೆಗೆ ಆಗ್ತಾ ಇರುವಂಥ ಒಂದಷ್ಟು ಸ್ಕ್ಯಾಮ್ಗಳಲ್ಲಿ ಎಷ್ಟೋ ಜನ ಬಂದು ನಿಮ್ಮ ಹತ್ರ ಫೋನ್ ಕೇಳ್ತಾರೆ, ನನಗೊಂದು ನಿಮಿಷ ಫೋನ್ ಕೊಡ್ತೀರಾ, ನನ್ನ ಹತ್ರ ಫೋನ್ ಇಲ್ಲ, ನಾನು ಯಾರಿಗೋ ಫೋನ್ ಮಾಡಬೇಕು ಅಂತ. ಫೋನ್ ಮಾಡಿ ಅವ್ರು ಏನು ಮಾಡ್ತಾರೆ, ನಿಮ್ಮಲ್ಲಿದ್ದ ಬ್ಯಾಂಕ್ ಅಕೌಂಟಿನ ದುಡ್ಡನ್ನೆಲ್ಲ ತೆಗೆದು ಬಿಡ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ಈ ಥರದ ಘಟನೆಗಳು ನಡೀತಾ ಇವೆ. ಸೊ ಹಾಗಿದ್ರೆ ಅದರ ಅರ್ಥ ಏನು? ನೀವು ಮೊಬೈಲ್ ಕೊಟ್ಟದ್ದೇನಕ್ಕೆ? ಅವ್ರಿಗೆ ಸಹಾಯ ಆಗಲಿ ಅಂತ. ಆದರೆ ಅವರು ನಿಜವಾಗ್ಲೂ ಸಹಾಯ ಯಾಚನೆ ಮಾಡ್ಲಿಕ್ಕೆ ಬಂದವರ ಅಥವಾ ನಿಮ್ಮಿಂದ ದೋಚಲಿಕ್ಕೆ ಬಂದವರ ಗೊತ್ತಿಲ್ಲ. ಸೊ ಆ ಕಾರಣಕ್ಕೋಸ್ಕರ ದ್ವಂದ್ವದ ಮಧ್ಯೆ ಹೇಗೆ ಬದುಕೋದು? ಸೊ ಆ ಕಾರಣಕ್ಕೋಸ್ಕರ ನಾವು ಒಳ್ಳೇದು ಮಾಡಬೇಕಾದ್ರೂ ನಿಜವಾದ ಅಗತ್ಯ ಇದೆಯಾ ಅನ್ನೋದನ್ನು ನೋಡಿಕೊಂಡು ನಾವು ಅವರಿಗೆ ಸಹಾಯ ಮಾಡಬೇಕು. ಇಲ್ಲ ಅಂತಂದರೆ ನಾವು ಎಲ್ಲರಿಗೂ ಸಹಾಯ ಮಾಡುವ ಒಂದು ಕೈಂಕರ್ಯ ಧಾವಂತದಲ್ಲಿ ನಮ್ಮನ್ನು ನಾವೇ ಕಳ್ಕೊಂಡು ಬಿಡುವ ಸಾಧ್ಯತೆಗಳಿರ್ತವೆ. ಸೊ ಸೊಲ್ಯೂಷನ್ ಫಸ್ಟ್ ಫಿಯರ್ ಆಫ್ ಲೂಸಿಂಗನ್ನು ನಾವು ಸರಿ ಮಾಡ್ಕೊಳ್ಬೇಕು. ಆ ಫಿಯರ್ ಆಫ್ ಲೂಸಿಂಗ್ ಇದೆ ಅನ್ನೋದನ್ನು ಅರ್ಥಕೊಳ್ಬೇಕು ಮತ್ತು ಸರಿ ಮಾಡ್ಕೊಳ್ಳಿ. ಈ ಅರಿವು ಅನ್ನೋದು ಎಲ್ಲದರಲ್ಲೂ ಕೂಡ ತುಂಬ ಮುಖ್ಯ ಅನ್ಸುತ್ತೆ, ಬಹಳ ಮುಖ್ಯ. ಅರಿವು ಇಲ್ದಿದ್ರೆ ನಮಗೆ ಯಾವ ವಿಷಯವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸೊ ಮೊದಲನೇದು ನಾವು ಅರ್ಥಕೊಳ್ಬೇಕು, ಆಮೇಲೆ ಅದನ್ನು ಸರಿಪಡಿಸ್ಕೊಳ್ಬೇಕು. ಮತ್ತು ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಬೇಕಾದ್ದೇನೆಂದರೆ, ನಮ್ಮಿಂದ ಎಲ್ಲರನ್ನೂ ಖುಷಿಪಡಿಸ್ಲಿಕ್ಕೆ ಅಥವಾ ಎಲ್ಲರನ್ನೂ ಸಂತುಷ್ಟರನ್ನಾಗಿ ಇಟ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನಾವು ನಮ್ಮಿಂದ ಏನು ಸಾಧ್ಯ ಇದೆಯೋ ಅಷ್ಟನ್ನು ಒಳ್ಳೆಯದನ್ನೇ ಮಾಡೋದು. ಹಾಗಂತ ಎಲ್ಲರನ್ನೂ ಸಂತುಷ್ಟಿಪಡಿಸ್ಲಿಕ್ಕೆ ಹೋದರೆ ನಮಗೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿರ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ಮನಸ್ಸೇ ಓ ಮನಸ್ಸೇ. ಸೊ ನಿಮ್ಮ ಮನಸ್ಸನ್ನು ಅರಿತುಕೊಳ್ಳಿ ಅನ್ನೋದು ನಾವು ಯಾವತ್ತೂ ಹೇಳ್ತಾ ಇರುವಂಥದ್ದು. ಹಾಗೆಯೇ ನಾವು ಈ ರೀತಿಯ ಮಾಹಿತಿ ಮನರಂಜನೆ ಯುಕ್ತ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ನಿಮಗೆ ಕೊಡ್ತಾ ಇರ್ತೀವಿ. ಮನರಂಜನೆಯ ಮಾಹಿತಿಯ ಡಬಲ್ ಡೋಸ್ ನಿಮಗೋಸ್ಕರ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಬರ್ತಾ ಇರತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.